ಬೆಳಗಾವಿಯ ಸೆಷನ್ ಮೊದಲ ವಾರದಲ್ಲಿ ಕಾಣಿಸ್ಕೊಂಡವರು ಇವತ್ತಿನವರೆಗೂ ಎಲ್ಲಿ ಅನ್ನೋದೇ ಗೊತ್ತಿಲ್ಲ, ನಾಪತ್ತೆ. ಓಕೆ, ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಡೆಲ್ಲಿ ಅಂಗಳದಲ್ಲಿ ಕಾಂಗ್ರೆಸ್ ಕುರ್ಚಿ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡ್ತಾ ಇದೆ. ಡೆಲ್ಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಸಲಿ ಗೇಮ್ನ ಶುರು ಮಾಡ್ತಾರಾ? ನಾಯಕತ್ವ ಫೈಟ್ ನಲ್ಲಿ ಕ್ಲಾರಿಟಿ ಸಿಗದಿದ್ದಕ್ಕೆ ಡೆಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಭೇಟಿ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಡೆಲ್ಲಿಗೆ ಹೋಗಿದ್ದಾರೆ. ಅವರು ಸಿಎಂ ಪಟ್ಟಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಅಧಿವೇಶನ ಮುಗಿಲಿ ಅಂತ ಕಾಯ್ತಾ ಇದ್ರು. ಇಲ್ಲಿವರೆಗೂ ಡಿ.ಕೆ. ಶಿವಕುಮಾರ್ಗೆ ಸಮಯವನ್ನ ಕೊಟ್ಟಿಲ್ಲ ವರಿಷ್ಠರು. ಶತಾಯಗತಾಯ ನಾಯಕತ್ವ ಬದಲಾವಣೆ ಮಾಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಸಮಯ ಸಿಕ್ಕಿ ಅವರು ಟೈಮ್ ಕೊಟ್ರೆ ಮಾತಾಡಕ್ ಬನ್ನಿ ಕೂತ್ಕೊಳ್ಳಿ ಅಂತ ಮಾತನಾಡುವ ಸಾಧ್ಯತೆ ಇದೆ. ಅಂಡ್ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಹೇಳ್ತಾರೆ, ನಮ್ಮಲ್ಲಿ ಸಮಸ್ಯೆಯೇ ಇಲ್ಲ, ಏನ್ ಬಗೆಹರಿಸ್ಕೊಳ್ಳೋಣ ಅಂತಾರೆ. ಅಂತವರು ಡೆಲ್ಲಿಗೆ ವಾರಕ್ಕೆ 2-3 ಸಲ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಳ್ತಾರೆ. ಸೊ ಈಗ ಏನಾಗುತ್ತೆ, ವರಿಷ್ಠರು ಅವಕಾಶವನ್ನ ಮಾಡಿಕೊಡ್ತಾರಾ? ಅಂಡ್ ಖರ್ಗೆ ಅವರ ಕಿವಿ ಮಾತು ಏನು, ಮೊದಲು ಇಲ್ಲಿರೋ MLA-ಗಳನ್ನ ನಿಮ್ಮ ಒಂದು ಸಹವಾಸಕ್ಕೆ ತಗೊಳ್ಳಿ ಅಂತೇನು ತಗೊಂಡು ಹೇಳಿದ್ದಾರೆ, ಬೆಂಬಲಕ್ಕೆ ತಗೊಳ್ಳಿ ಅಂತ. ಅದನ್ನ ಏನು ಮಾಡ್ತಾರೆ? ಡೆಲ್ಲಿಲಿ ಇವ್ರಿಗೆ ಟೈಮ್ ಕೊಟ್ಟಿದಾರ, ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ಸಿದ್ದರಾಮಯ್ಯ ಬಣದವರು ಇನ್ ಕೇಸ್ ಚೇಂಜ್ ಅಂತ ಬಂದ್ರೆ ಅವರ ನೆಕ್ಸ್ಟ್ ಅಸ್ತ್ರಗಳು ಏನಾಗಿರುತ್ತೆ? ದಲಿತ ಸಿಎಂ ಅಸ್ತ್ರನೋ ಅಥವಾ ಮತ್ತೊಂದು? ರಾಜಣ್ಣವ್ರು ಬೇರೆ ಪತ್ರ ಬರೆದಿದ್ದಾರಂತೆ, ಆ ಪತ್ರದಲ್ಲಿ ಏನಿದೆ? ಇವೆಲ್ಲವೂ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ನಲ್ಲಿ ಸದ್ಯ. ಡಿ.ಕೆ. ಶಿವಕುಮಾರ್ ಅವ್ರಿಗಂತೂ ವಿರೋಧಿ ಬಣ ಪಕ್ಷದಲ್ಲೇ, ಸ್ವಪಕ್ಷದಲ್ಲೇ ವಿಪರೀತ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಅದು ಕೂಡ ಮೆಜಾರಿಟಿ ಆ್ಯಂಡ್ ಸೀನಿಯಾರಿಟಿ ಮೇಲೆ.